ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಂದ್ರೇ ಒಂಥರ ಖುಷಿ ಅಲ್ವಾ. ಈ ಸಲ ಅಮ್ಮನವ್ರನ್ನ ಯಾವ ರೀತಿ ಅಲಂಕಾರ ಮಾಡೋದು, ಅಮ್ಮನವ್ರ ಸುತ್ತ ಯಾವ ರೀತಿ ಡೆಕೋರೇಷನ್ ಮಾಡೋದು, ಏನೇನು ಡೆಕೋರೇಷನ್ ಐಟಮ್ಗಳನ್ನ ತೊಗೊಂಬರೋದು ಅಂತ ಒಂದು ತಿಂಗಳೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಶಾಪಿಂಗ್ ಕೂಡ ಒಂದು ತಿಂಗಳು ಮುಂಚೆನೇ ಮಾಡೋದಕ್ಕೂ ಶುರು ಮಾಡ್ತಾರೆ. ಹಾಗಾಗಿ ನಾನು ಈ ವರ್ಷ ಏನಾದರೂ ಹೊಸ್ದಾಗಿ ತೊಗೊಳ್ಳೋಣ, ಯಾಕಂದರೆ ಹೋದ ವರ್ಷ ಹಬ್ಬನೂ ಮಾಡೋಕ್ಕಾಗಿಲ್ಲ, ಏನೂ ತೊಗೊಳಕ್ಕೂ ಆಗಿರಲಿಲ್ಲ. ಹಂಗಾಗಿ ಈ ವರ್ಷ ಉಂಡಿಲಿ ನಾನು ಒಂದಷ್ಟನ್ನು ಸೇವ್ ಮಾಡ್ತಾ ಬಂದಿದ್ದೆ. ಪ್ರತಿ ತಿಂಗಳು ಎಷ್ಟಾಗುತ್ತೋ ಅಷ್ಟನ್ನು ಉಂಡಿಲಿ ತುಂಬಿಸ್ತಿದ್ದೆ. ಈ ಸಲ ಏನಾದರೂ ಬೆಳ್ಳಿ ಸಾಮಾನ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಉಂಡಿಯನ್ನು ಒಡೆದಾಗ ಇಷ್ಟೊಂದು ಅಮೌಂಟ್ ಸಿಕ್ತು. ನಾನು ಅಂದ್ಕೊಂಡಿದ್ದೆ ಎಷ್ಟು ಸುಮಾರು ಆಗ್ಬೋದು ಅಂತ, ಆದರೆ ಅಷ್ಟೊಂದು ದುಡ್ಡೇನೂ ಇರಲಿಲ್ಲ. ಏನೋ ಒಂದು ಲೆಕ್ಕಾಚಾರದಲ್ಲಿ ಒಂದು ಸ್ವಲ್ಪ ಮೊತ್ತದಲ್ಲಿ ಹಣ ಇತ್ತು. ಹಾಗಾಗಿ ಅದನ್ನೆಲ್ಲ ಲೆಕ್ಕ ಹಾಕಿ ಅದಕ್ಕೆ ಇನ್ನು ಸ್ವಲ್ಪ ಸೇರಿಸಿ ಏನಾದರೂ ತೊಗೊಳ್ಳೋಣ ಅಂತ ಇಟ್ಟಿದ್ದೀನಿ. ಏನಾದರೂ ಬೆಳ್ಳಿ ಸಾಮಾನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಸಾಕಿರೋ ಈ ಪುಟಾಣಿ ಕೋಳಿ ಯಾವಾಗಲೂ ತುಳಸಿ ಕಟ್ಟೆಗೆ ಬಂದು ಮೊಟ್ಟೆ ಇಡೋದಕ್ಕೆ ಶುರು ಮಾಡ್ಕೊಂಡಿದೆ. ಒಳ್ಳೆ ಗುಬ್ಬಚ್ಚಿ ಮರಿ ಥರ ಕೂತ್ಕೊಂಡು